ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆಲ್ಮೋಸ್ಟ್ ಡಿ.ಕೆ. ಸುರೇಶ್ ಸಾಹೇಬ್ರು ಗೆದ್ದಾಗೆ ಸರ್, ನೆಕ್ಸ್ಟ್ ಅವ್ರನ್ನ KMF ಅಧ್ಯಕ್ಷ ಸ್ಥಾನದಲ್ಲಿ ನೋಡಕ್ ಇಷ್ಟಪಡ್ತಿರುತ್ತೆ. ಅವರು ಪ್ರಬಲವಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ಸ್ಪರ್ಧೆಗೆ ವಿರೋಧವನ್ನು ಮಾಡಿದ್ರು. ಇದರ ಅವಶ್ಯಕತೆ ಇಲ್ಲ ಅಂತೇಳಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ಶರತ್ತು, ನಮ್ಮ MLC ರವಿ ಅಣ್ಣವರು ನಾವೆಲ್ಲರೂ ಕೂಡ ಸೇರಿ ಇಲ್ಲ, ಈಗ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅವರು ಪ್ರತಿನಿತ್ಯ ಅವರು ಕಾರ್ಯಪ್ರವೃತ್ತರಾಗಿದ್ದರು ಅವರು MP ಆದಂಥ ಸಂದರ್ಭದಲ್ಲಿ. ಈಗಲೂ ಕೂಡ ಇದೊಂದು ರೈತರಿಗೆ ಸಹಕಾರ ಕೊಡ್ತಕ್ಕಂಥ ಕ್ಷೇತ್ರ ಇದು. ಅದರಿಂದ ಇದನ್ನು ಅವರ ತೆಕ್ಕೆಗೆ ಕೊಟ್ಟರೆ ಬಹುಶಃ ರೈತರಿಗೆ ಇನ್ನೂ ಕೂಡ ಒಂದು ಬದಲಾವಣೆಯನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದನ್ನು ಹೇಳಿ ಕಡೆಗೆ ರಾತ್ರಿ 2 ಗಂಟೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನವನ್ನು ಒಲಿಸಿ ಇವತ್ತು ಅಪ್ಲಿಕೇಶನ್ ಹಾಕ್ಸಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಯಾಕೆ ಸುಮ್ಮನೆ ನಿಲ್ಲಿಸಿದ್ದೀವಿ ಅವ್ರನ್ನ, ಅವರು ಕೂಡ ಈ ರಾಜ್ಯದಲ್ಲಿ ಈ ಒಂದು KMFನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಒಂದು ಬದಲಾವಣೆಯನ್ನು ತರಲಿ ಅಂತೇಳಿ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ. ಆಸಕ್ತಿಯನ್ನು ಮೂಡಿಸ್ತಕ್ಕಂಥ ವ್ಯಕ್ತಿಗಳು ಚುನಾವಣೆಯಲ್ಲಿ ಗೆದ್ರೆ ಅಲ್ಲೂ ಕೂಡ ಡೈರಿಗಳು ಹೆಚ್ಚಿಗೆ ಆದರೆ ಆ ರೈತರ ಬದುಕು ಕೂಡ ಹಸನ ಆಗ್ತದೆ. ಮತ್ತು ನಮ್ಮ ದಕ್ಷಿಣ ಭಾಗದಲ್ಲಿ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಭಾಳಷ್ಟಿದ್ದಾವೆ. ಅವಕ್ಕೂ ಕೂಡ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನ ತರಬೇಕಿಲ್ಲಿ. ಅದರಿಂದ ಸರ್ಕಾರ ಇರೋದ್ರಿಂದ, ಡಿ.ಕೆ. ಶಿವಕುಮಾರ್ ಅವರು ಇರೋದ್ರಿಂದ, ಸಿದ್ದರಾಮಯ್ಯನವರು ಇರೋದ್ರಿಂದ ಸುರೇಶ್ ಅವ್ರಿಗೆ ಅಧಿಕಾರ ಸಿಕ್ಕರೆ ಒಂದು ಬದಲಾವಣೆ ಕಾಣ್ಬೋದು. ಅದಕ್ಕೋಸ್ಕರ ನಾವು ಒತ್ತಾಯ ಮಾಡಿ ಡಿ.ಕೆ. ಸುರೇಶು, ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಸಿ ಅವ್ರನ್ನ ನಾವು ನಿಲ್ಲಿಸಿದ್ದೀವಿ.